ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನನ್ನ ಚಾನಲ್ನ ಹೆಸರು ರಶ್ಮಿ ಗಿರಿ ಅಂಥೇಳಿ. ಇವತ್ತು ದೋಸೆಗೆ ಬೇಕಾದಂತಹ ಚಟ್ನಿ, ಒಗ್ಗರಣೆ ಮತ್ತು ಪಲ್ಯ ಮಾಡೋದನ್ನು ತೋರಿಸ್ತಾ ಇದ್ದೀನಿ. ಆಲೂಗೆಡ್ಡೆ ಪಲ್ಯಕ್ಕೆ ಆಲೂಗೆಡ್ಡೆನ ಕಟ್ ಮಾಡಿ ಬೇಯಿಸಿ ರೆಡಿ ಮಾಡಿಟ್ಕೊಳ್ಳಿ. ನಂತರ ಅದನ್ನು ಸ್ಮ್ಯಾಶ್ ಮಾಡಬೇಕಾಗುತ್ತೆ. ಸ್ವಲ್ಪ ಪಾತ್ರೆಗೆ ಎಣ್ಣೆಯನ್ನು ಹಾಕಿ ಆಲೂಗೆಡ್ಡೆ ಕಟ್ ಮಾಡಿ ಬೇಯಿಸಿ ಆರಕ್ಕಿಡಬೇಕು. ಸುಡೋದನ್ನು ಕಲಸೋಕ್ಕಾಗಲ್ಲ. ಇಲ್ಲಿ ಪಾತ್ರೆಗೆ ಸ್ವಲ್ಪ ಜೀರಿಗೆ, ಸಾಸಿವೆ, ಕಡಲೆಬೇಳೆ, ಸ್ವಲ್ಪ ಕಡಲೆಬೇಳೆ ಜಾಸ್ತಿ ಇಷ್ಟಪಡೋರು ಜಾಸ್ತಿ ಹಾಕ್ಕೊಳ್ಳಿ. ನಮ್ಮ ಮನೇಲಿ ನಾನು ಜಾಸ್ತಿ ಇಷ್ಟಪಡ್ತೀನಿ, ಅದಕ್ಕೋಸ್ಕರ ಸ್ವಲ್ಪ ಕಡಲೆಬೇಳೆ ಜಾಸ್ತಿ ಬಳಸ್ತಾ ಇದ್ದೀನಿ. ಅದು ಸ್ವಲ್ಪ ಗೋಲ್ಡನ್ ಕಲರ್ ಬರೋವರೆಗೆ ನೀಟಾಗಿ ಎಣ್ಣೆಯಲ್ಲಿ ಫ್ರೈ ಮಾಡಬೇಕು. ಆ ಟೈಮಲ್ಲಿ ನೀವು ಆಲೂಗೆಡ್ಡೆ ಸಿಪ್ಪೆಗಳನ್ನೆಲ್ಲ ನೀಟಾಗಿ ಎಡೆದು ರೆಡಿ ಮಾಡಿಟ್ಕೊಳ್ಳಿ. ಬಿಸಿ ಇದ್ದರೆ ಎಡೆಯೋಕ್ಕಾಗಲ್ಲ, ಸ್ವಲ್ಪ ಬೇಗ ಬೇಯಿಸಿಟ್ಕೊಳ್ಳಿ. ಇನ್ ಕೇಸ್ ಬೆಳಗ್ಗೆ ಬೇಗ ಮಾಡಬೇಕು ಅಂದರೆ ಆಲೂಗೆಡ್ಡೆನ ರಾತ್ರಿಯೇ ಬೇಯಿಸಿ ರೆಡಿ ಮಾಡ್ಬೋದು. ನೆಕ್ಸ್ಟು ಚಿಕ್ಕದಾಗಿ ಕಟ್ ಮಾಡಿರುವಂತಹ ಹಸಿಮೆಣ್ಸಿನ್ಕಾಯಿ ಹಾಕ್ತಾಯಿದ್ದೀನಿ. ನಂತರ ಈರುಳ್ಳಿನ ಹಾಕ್ತಾಯಿದ್ದೀನಿ. ಮೆಣ್ಸಿಕಾಯಿನ ನಿಮ್ಮ ಖಾರಕ್ಕೆ ತಕ್ಕಾಗೆ, ಅಥವಾ ನಿಮ್ಮ ಮನೇಲಿ ಮಕ್ಕಳಿದ್ದಾರೆ ಅಂದರೆ ಮೆಣ್ಸಿಕಾಯಿನ ನೋಡಿ ಹಾಕ್ಕೊಳ್ಳಿ. ನೀವು ಮಾಡೋ ಪ್ರತಿಯೊಂದು ಅಡುಗೆನೂ ನಿಮ್ಮ ಮಕ್ಕಳು ತಿನ್ನೋ ಥರ ಮಾಡಿ, ಅಂದರೆ ಖಾರ ಜಾಸ್ತಿ ಬೇಡ. ಸ್ವಲ್ಪ ಉಪ್ಪನ್ನ ಆ್ಯಡ್ ಮಾಡಿಕೊಂಡು ಈರುಳ್ಳಿಯನ್ನು ಚೆನ್ನಾಗಿ ಬೇಯಿಸಿ. ನಾನು ಇವತ್ತಿನವರೆಗೂ ಯಾವುದೇ ಅಡುಗೆ ಮಾಡಲಿ ನನ್ನ ಮಗಳು ತಿಂತಾಳೆ, ಹಾಗಾಗಿ ನಾನು ಸ್ವಲ್ಪ ಸ್ಪೈಸಿ ಕಡಿಮೆ ಮಾಡ್ತೀನಿ. ಈ ರೀತಿ ನೀಟಾಗಿ ಈರುಳ್ಳಿಯನ್ನು ಬೇಯಿಸ್ಕೋಬೇಕು. ಅದೇ ಟೈಮಿಂಗ್ಸಲ್ಲಿ ಆಲೂಗೆಡ್ಡೆ ಎಲ್ಲ ನೀಟಾಗಿ ಎಳೆದಿಟ್ಕೊಂಡಿದ್ದೀನಿ. ನಾನು ನೋಡಿ ಕೈಯಲ್ಲೇ ಸ್ಮ್ಯಾಶ್ ಮಾಡ್ತಿದ್ದೀನಿ, ಸ್ಮ್ಯಾಶರ್ ಅವಶ್ಯಕತೆ ನನಗಿಲ್ಲ. ಕೈನ ನೀಟಾಗಿ ತೊಳೆದಿದ್ರೆ ಸಾಕು. ಕೈನ ನೀಟಾಗಿ ತೊಳ್ಕೊಂಡು ಎಲ್ಲ ಆಲೂಗೆಡ್ಡೆಗಳನ್ನು ನೀಟಾಗಿ ಸ್ವಲ್ಪನೂ ಗಂಟಿಲ್ದಿರೋ ಥರ ಕಲಸಿ ರೆಡಿ ಮಾಡಿಟ್ಕೊಳ್ಳಿ. ನಾವು ಹೋಟ್ಲಿಗೆ ಹೋದಾಗ ಮಾತ್ರ, ನಾವು ಚಿಕ್ಕವರಿದ್ದಾಗ ಹೋಟೆಲ್ಗೆ ಹೋದಾಗ ಮಾತ್ರ ಈ ರೀತಿ ಆಲೂಗೆಡ್ಡೆ ಪಲ್ಯವನ್ನು ತಿಂತಾಯಿದ್ವಿ. ಆಮೇಲೆ ನಾವೇ ಮಾಡೋದನ್ನು ಕಲ್ತ್ಕೊಂಡ್ವಿ. ಚೆನ್ನಾಗಿರುತ್ತೆ. ನನಗೆ ಇವತ್ತಿನವರೆಗೂ ಆಲೂಗೆಡ್ಡೆ ಪಲ್ಯದಕ್ಕೆ ಪೂರಿ ಮತ್ತು ದೋಸೆ ಎಲ್ಲ ತುಂಬ ಲೈಕ್ ಮಾಡ್ತೀನಿ. ಅದನ್ನೇ ನಾನು ಇವತ್ತವರೆಗೂ ಫಾಲೋ ಮಾಡ್ತೀನಿ. ಚಟ್ನಿ ಮಾಡಿದ್ರೂ ಸಹ ನಾನು ಆಲೂಗೆಡ್ಡೆ ಪಲ್ಯವನ್ನು ಮರೀದೇನೆ ಮಾಡ್ಕೋತೀನಿ. ನಾನೊಂಥರ ಆಲೂಗೆಡ್ಡೆ ಪ್ರಿಯ, ಹಾಗಾಗಿ ಸ್ವಲ್ಪ ಆಲೂಗೆಡ್ಡೆನ ಜಾಸ್ತಿ ಬಳಸ್ತಾ ಇರ್ತೀನಿ ಅಡುಗೆಗಳಲ್ಲಿ. ಅದು ಅಲ್ಲದೆ ಇದು ಮಕ್ಕಳುಗಳ ವೆಯ್ಟ್ ಗೇನ್ಗೂ ಯೂಸ್ಫುಲ್ ಆಗುತ್ತೆ ಅಂತೇಳಿ ನಾನು ಸ್ವಲ್ಪ ವೀಡಿಯೋಗಳನ್ನ ನೋಡಿ ತಿಳ್ಕೊಂಡಿದ್ದೀನಿ. ಹಾಗಾಗಿ ಪಾಪು ಚಿಕ್ಕವಳಿದ್ದಾಗ ಆಲೂಗೆಡ್ಡೆಯನ್ನು ಉಪ್ಪಾಕಿ ಬೇಯಿಸ್ಬಿಟ್ಟು ತಿನ್ನಿಸ್ತಾ ಇದ್ದೆ. ಅವಳು ಹಾಗಾಗಿ ಆಲೂಗೆಡ್ಡೆ ಪಲ್ಯವನ್ನು ಅವಳು ಸಹ ತಿಂತಾಳೆ. ಈಗ ಈರುಳ್ಳಿ ಚೆನ್ನಾಗಿ ಬೆಂದಿದೆ. ನಂತರ ಅದಕ್ಕೆ ನಾನು ಸ್ವಲ್ಪ ಅರಿಶಿನ ಪುಡಿಯನ್ನು ಹಾಕ್ಕೊಂಡು ಸ್ವಲ್ಪ ಫ್ರೈ ಮಾಡ್ತಾಯಿದ್ದೀನಿ. ನಾನು ಮಾಡೋ ಆಲೂಗೆಡ್ಡೆ ಪಲ್ಯ ಸ್ವಲ್ಪ ಡಿಫ್ರೆಂಟ್ ಆಗಿರುತ್ತೆ, ಅದಕ್ಕೋಸ್ಕರ ತೋರಿಸ್ತಾ ಇದ್ದೀನಿ. ಈಗ ನಾನು ಬೇಯಿಸಿರುವಂತಹ ಆಲೂಗೆಡ್ಡೆಗಳ ಪಲ್ಯ ಅಂದರೆ ಸ್ಮ್ಯಾಶ್ ಮಾಡಿ ಇಟ್ಟಂತಹ ಆಲೂಗೆಡ್ಡೆ ಎಲ್ಲವನ್ನು ನಾನು ಆ ಒಗ್ಗರಣೆಗೆ ಹಾಕ್ತಾಯಿದ್ದೀನಿ. ಇಷ್ಟು ಈ ರೀತಿ ಆದಮೇಲೆ ಸೌಟ ಆಡಿಸ್ಬಿಟ್ಟು ಎತ್ತಿಟ್ಬಿಡ್ತಾರೆ. ಇದು ಒಂದು ರೀತಿ ಆಲೂಗೆಡ್ಡೆ ಪಲ್ಯ. ಬಟ್ ನಮ್ಮ ಮನೇಲಿ ನಾವು ಈ ರೀತಿ ಬಳಸಲ್ಲ. ಇದಕ್ಕೆ ಇನ್ನೊಂದು ಸ್ವಲ್ಪ ಆ್ಯಡ್ ಮಾಡ್ತೀವಿ. ಅದೇನು ಅಂತ ನಾನು ನೆಕ್ಸ್ಟು ನಿಮ್ಗೆ ಹಾಗೆ ತೋರಿಸ್ತೀನಿ. ಈ ರೀತಿಯೂ ಸಹ ಒಂದು ಗಟ್ಟಿಯಾದಂತಹ ಪಲ್ಯವನ್ನು ನೀವು ರೆಡಿ ಮಾಡ್ಕೋಬೋದು. ಈ ಗಟ್ಟಿ ಪಲ್ಯಕ್ಕಿಂತ ನಾನು ಸ್ವಲ್ಪ ಇದನ್ನೇ ತೆಳುವಾಗಿ ಮಾಡ್ತೀನಿ. ಇದನ್ನು ನಾನು ಯಾವುದೋ ಒಂದು ಹಾಸ್ಪಿಟ್ಲಲ್ಲಿ NH ಹಾಸ್ಪಿಟ್ಲಲ್ಲಿ ತಿಂದಿದ್ದು ಆ ತೆಳು ಪಲ್ಯನ. ಅದಾದಮೇಲೆ ನಾನೇ ಮಾಡೋದನ್ನು ಕಲ್ತ್ಕೊಂಡೆ. ಇದು ಈ ರೀತಿ ಗಟ್ಟಿ ಪಲ್ಯ ರೆಡಿ ಆದಮೇಲೆ ನಾವು ಅದಕ್ಕೆ ಸ್ವಲ್ಪ ನೀರನ್ನು ಆ್ಯಡ್ ಮಾಡಬೇಕು, ಅಷ್ಟೇ, ಬೇರೆ ಏನೂ ಇಲ್ಲ. ಕೆಲವರು ಕಡಲೆ ಹಸಿಟ್ಟನ್ನು ಕಲಸಿ ಹಾಕೋತಾರೆ, ನಂಗೆ ಅದು ಇಷ್ಟ ಆಗಲಿಲ್ಲ. ನಾನು ಅದಕ್ಕೋಸ್ಕರ ಸ್ವಲ್ಪ ನೀರನ್ನು ನಾನೇ ಆ್ಯಡ್ ಮಾಡ್ಕೋತೀನಿ. ಈ ರೀತಿ ಸ್ವಲ್ಪ ವಾಟರ್ ಬೇಸ್ ನೀರನ್ನು ಹಾಕೋದ್ರಿಂದ ಪಲ್ಯ ಸ್ವಲ್ಪ ತೆಳು ಬರುತ್ತೆ. ಆ ತೆಳು ಬಂದಾಗ ದೋಸೆ ಜೊತೆಗೆ ಚೆನ್ನಾಗಿ ಬ್ಲೆಂಡ್ ಆಗುತ್ತೆ, ತಿನ್ನೋಕ್ಕೂ ಚೆನ್ನಾಗಿರುತ್ತೆ. ಈ ರೀತಿ ನೀಟಾಗಿ ಸ್ವಲ್ಪ ಗೊತ್ತಾಗುತ್ತೆ ನಮಗೆ ಗಟ್ಟಿ ಎಷ್ಟಿದೆ ಅಂತೇಳಿ. ತುಂಬ ಗಟ್ಟಿ ಬೇಡ ಅಂದಾಗ ಇನ್ನೊಂದು ಸ್ವಲ್ಪ ನೀರನ್ನು ಹಾಕ್ಕೊಂಡು ಅದನ್ನು ತೆಳು ಮಾಡ್ಕೊಳ್ಳೋದು. ನೋಡಿ ಈ ರೀತಿ ಇನ್ನೊಂದು ಸ್ವಲ್ಪ ನೀರು ಬೇಕು ಅಂತ ಅನ್ನಿಸ್ದಾಗ ನೀರನ್ನು ಆ್ಯಡ್ ಮಾಡಿಕೊಂಡು ನೀಟಾಗಿ ಕೈ ಆಡಿಸೋದ್ರಿಂದ ಅದು ರೆಡಿ ಆಗುತ್ತೆ. ಲಾಸ್ಟಿಗೆ ನಾನು ಕೊತ್ತಂಬರಿ ಸೊಪ್ಪನ್ನು ಹಾಕ್ತಾಯಿದ್ದೀನಿ. ನಿಮ್ಮ ಮನೇಲಿ ಕರ್ಬೇವಿನ ಸೊಪ್ಪಿದ್ದರೆ ಅದನ್ನು ಸಹ ಚಿಕ್ಕದಾಗಿ ಕಟ್ ಮಾಡಿ ಇದ್ರ ಜೊತೆಗೆ ನೀವು ಮಿಕ್ಸ್ ಮಾಡ್ಕೋಬೋದು. ಖಂಡಿತ ನೀವು ಈ ರೀತಿ ಸ್ವಲ್ಪ ನೀರನ್ನು ಆ್ಯಡ್ ಮಾಡಿರುವಂತಹ ಪಲ್ಯವನ್ನು ಒಂದು ಸಲ ಮಾಡ್ಕೊಂಡು ನೋಡಿ, ತುಂಬ ಚೆನ್ನಾಗಿರುತ್ತೆ. ನಾನು ಕೊತ್ತಂಬರಿ ಸೊಪ್ಪುಗಳನ್ನ ಫೈನಾಗಿ ಕಟ್ ಮಾಡೋಕ್ಕೋಸ್ಕರ ಯಾವಾಗಲೂ ಕತ್ರಿಯನ್ನು ಬಳಸ್ತೀನಿ. ಆ ಕತ್ರಿ ಕೇವಲ ಅಡುಗೆ ಮನೆಗೆ ಮಾತ್ರ ಮೀಸಲಾಗಿಟ್ಟಿರ್ತೀನಿ, ಬೇರೆ ಏನನ್ನೂ ನಾನು ಆ ಕತ್ರಿಯಲ್ಲಿ ಕಟ್ ಮಾಡೋದಿಲ್ಲ. ನಾನು ಕರಿಬೇವು ಸೊಪ್ಪು ಮತ್ತು ಕೊತ್ತಂಬರಿ ಸೊಪ್ಪನ್ನು ಕಟ್ ಮಾಡ್ತೀನಿ, ಮತ್ತು ಹಾಲು ಪ್ಯಾಕೆಟನ್ನು ಕಟ್ ಮಾಡೋಕ್ಕೆ ಆ ಕತ್ರಿನ ಬಳಸ್ಕೊತೀನಿ. ಹಾಗಾಗಿ ಅಡುಗೆ ಮನೆಯಲ್ಲೇ ನೀವು ಅದನ್ನು ಪ್ರಾಪರಾಗಿ ಇಟ್ಕೊಳ್ಳಾಗಿದ್ದರೆ ಅಡುಗೆ ಮನೆಗೆ ಒಂದು ಕತ್ರಿಯನ್ನು ಬಳಸ್ಬೋದು. ಈ ರೀತಿ ನೀಟಾಗಿ ಕೊತ್ತಂಬರಿ ಎಲ್ಲ ಕಟ್ ಮಾಡಿ ಹಾಕ್ಕೊಂಡು ಚೆನ್ನಾಗಿ ಕೈ ಆಡಿಸಿದ್ರೆ ನಿಜವಾಗ್ಲೂ ಹೇಳ್ತೀನಿ ತುಂಬ ಒಳ್ಳೆ ಪಲ್ಯ ರೆಡಿ ಆಗುತ್ತೆ. ನಾಳೆ ಸೋಮವಾರ ಬೇರೆ, ಮಕ್ಕಳನ್ನ ಸ್ಕೂಲ್ಗೆ ಕಳಿಸ್ಬೇಕು, ಏನು ತಿಂಡಿ ಮಾಡೋದು ಅಂತ ನೀವು ಯೋಚನೆ ಮಾಡ್ತಿದ್ರೆ ಖಂಡಿತವಾಗ್ಲೂ ಈ ರೀತಿ ದೋಸೆಗೆ ಅಕ್ಕಿನ ನೆನೆ ಹಾಕ್ಕೊಂಡು ದೋಸೆ ಮಾಡಿಕೊಂಡು ಒಂದು ಆಲೂಗೆಡ್ಡೆ ಪಲ್ಯ ಜೊತೆಗೆ
ಒಗ್ಗರಣೆ ಮಾಡಿರುವಂತಹ ಚಟ್ನಿಯನ್ನು ನೀವು ಮಾಡಿಟ್ಕೋಬೋದು. ತುಂಬ ರುಚಿಯಾಗಿರುತ್ತೆ, ನಿಮಗೂ ಸಹ ಇಷ್ಟ ಆಗುತ್ತೆ ಆ್ಯಂಡ್ ನಿಮ್ಮ ಮಕ್ಳಿಗೂ ಇಷ್ಟ ಆಗುತ್ತೆ. ನೆಕ್ಸ್ಟ್ ಚಟ್ನಿ ಒಗ್ಗರಣೆಗೋಸ್ಕರ ಏನು ಮಾಡ್ತಾಯಿದ್ದೀನಿ ಅಂದರೆ, ಚಟ್ನಿನ ಆಲ್ರೆಡಿ ರುಬ್ಬಿಟ್ಕೊಂಡಿದ್ದೀನಿ. ಚಿಕ್ಕ ಪಾತ್ರೆಗೆ ಸ್ವಲ್ಪ ಎಣ್ಣೆನ ಹಾಕ್ತಾಯಿದ್ದೀನಿ. ಚಟ್ನಿ ಒಗ್ಗರಣೆ ಯಾಕೋಸ್ಕರ ಮಾಡಬೇಕು ಅಂತಂದರೆ, ನಾವು ಮಿಕ್ಸಿಲಿ ಆಡಿಸೋದ್ರಿಂದ ಚಟ್ನಿ ಬೇಗ ಕೆಟ್ಟೋಗ್ಬಿಡುತ್ತೆ. ಮಕ್ಕಳು ಸ್ಕೂಲ್ಗೆಲ್ಲ ಹಾಕಿ ಕಳಿಸೋದ್ರಿಂದ ಸ್ವಲ್ಪ ಒಗ್ಗರಣೆ ಮಾಡಿಕೊಂಡ್ರೆ ಸಂಜೆವರೆಗೂ ಇದು ಚಟ್ನಿ ಬರುತ್ತೆ. ಅದಕ್ಕೋಸ್ಕರ ಸ್ವಲ್ಪ ಸಾಸಿವೆ, ಕಡಲೆಬೇಳೆ, 2 ಒಣಗಿರುವಂತಹ ಮೆಣಸಿನ್ಕಾಯಿ, ಒಣಮೆಣಸಿನ್ಕಾಯಿನ ನಾನಿಲ್ಲಿ ಬಳಸ್ತಾ ಇದ್ದೀನಿ. ಸ್ವಲ್ಪ ಚಿಕ್ಕದಾಗಿ, ಅಂದರೆ ನಾವು ಎಗ್ ಬುರ್ಜಿ ಕಟ್ ಮಾಡ್ತೀವಲ್ಲ ಆ ರೀತಿ ಚಿಕ್ಕದಾಗಿ ಚಿಕ್ಕದಾಗಿ ಈರುಳ್ಳಿಯನ್ನು ಕಟ್ ಮಾಡ್ಕೋಬೇಕು. ಅಂದರೆ ಮೊಟ್ಟೆ ಉರಿಯೋಕೆ ಹಾಕೋತೀವಲ್ಲ ಚಿಕ್ಕ ಈರುಳ್ಳಿ, ಅದೇ ರೀತಿ ಕಟ್ ಮಾಡಿ ಈ ಈರುಳ್ಳಿನ ನಾನಿಲ್ಲಿ ಹಾಕಿದ್ದೀನಿ. ಇದು ಚೆನ್ನಾಗಿ ಫ್ರೈ ಆಗಬೇಕು. ನಾನು ಆಲ್ರೆಡಿ ಚಟ್ನಿ ನಿಮ್ಗೆಲ್ರಿಗೂ ಗೊತ್ತಿರುತ್ತೆ ಚಟ್ನಿ ಮಾಡೋದು ಹೇಗೆ ಅಂತೇಳಿ. ನೀವು ಯಾವ ರೀತಿ ಚಟ್ನಿ ಮಾಡಿಕೊಂಡ್ರೂ ಈ ಒಗ್ಗರಣೆಯನ್ನು ನೀವು ಬಳಸ್ಬೋದು. ಈಗ ಸ್ವಲ್ಪ ಉಪ್ಪನ್ನ ಹಾಕಿದ್ದೀನಿ. ಚಟ್ನಿ ಸ್ಮೆಲ್ ಬರಬಾರ್ದು, ಮಧ್ಯಾಹ್ನವರೆಗೂ ನಮ್ಮ ಮಕ್ಕಳು ಬಾಕ್ಸಲ್ಲಿರಲಿ ಅನ್ನೋ ಉದ್ದೇಶಕ್ಕೋಸ್ಕರ ಮಾಡ್ತಾ ಇರೋದು. ಈಗ ನೋಡಿ, ಇದೆಲ್ಲ ಚೆನ್ನಾಗಿ ಈರುಳ್ಳಿ, ಕಡಲೆಬೇಳೆ, ಒಣಮೆಣ್ಸಿನ್ಕಾಯಿ, ಸಾಸಿವೆ, ಜೀರಿಗೆ ಒಗ್ಗರಣೆ ಕೊಟ್ಟ ಮೇಲೆ ಅದಕ್ಕೆ ನಾನು ಆ ರುಬ್ಬಿಟ್ಟಿರುವಂತಹ ಚಟ್ನಿಯನ್ನು ಹಾಕಿದೆ. ಲಾಸ್ಟಲ್ಲಿ ಕಟ್ ಮಾಡಿ ತೊಳೆದಿರುವಂತಹ ಕೊತ್ತಂಬರಿ ಸೊಪ್ಪನ್ನು ನಾನು ಆ್ಯಡ್ ಮಾಡ್ತಿದ್ದೀನಿ. ಇವಾಗ ಚಟ್ನಿ ಮತ್ತು ಪಲ್ಯ ಮುಗೀತು. ಇವಾಗ ದೋಸೆ ಬ್ಯಾಟರ್ ರೆಡಿ ಇದೆ. ಯಾವಾಗಲೂ ದೋಸೆ ತವನ ಫಸ್ಟ್ ಹಾಕಬೇಕು ಅಂದಾಗ ಈರುಳ್ಳಿ ಸಿಪ್ಪೆಯಿಂದ ಚೆನ್ನಾಗಿ ಉಜ್ಕೊಬಿಡಿ. ಚೆನ್ನಾಗಿ ಉಜ್ಜಿದಾಗ ಈರುಳ್ಳಿ ದೋಸೆ ಚೆನ್ನಾಗಿ ಬರುತ್ತೆ. ಯಾವುದೇ ನೀವು ತವದಲ್ಲಿ ಮಾಡಿದ್ರು ಈರುಳ್ಳಿ ಸಿಪ್ಪೆಯಿಂದ ಫಸ್ಟು ತವವನ್ನು ಎಣ್ಣೆ ಹಾಕಿ ರೆಡಿ ಮಾಡ್ಕೊಳ್ಳಿ. ನಂತರ ದೋಸೆ ಹಾಕಿದ್ಮೇಲೆ ದೋಸೆ ಮೇಲೆ ನಿಮಗೆ ತುಪ್ಪ ಇಷ್ಟ ಇದ್ದರೆ ತುಪ್ಪ ಹಾಕ್ಕೊಳ್ಳಿ, ಬೆಣ್ಣೆ ಇಷ್ಟ ಇದ್ದರೆ ಬೆಣ್ಣೆ ಹಾಕ್ಕೊಳ್ಳಿ. ಇದು ಪಾಪು ಬಾಕ್ಸಿಗೆ ಕಟ್ತಿರೋದ್ರಿಂದ ಮಧ್ಯಾಹ್ನ ತನಕ ತುಪ್ಪ ಬೆಣ್ಣೆ ಹಾಕಿದ್ರೆ ದೋಸೆ ಚೆನ್ನಾಗಿರಲ್ಲ, ಅಂಟಿಸುತ್ತೆ ಅಂತೇಳಿ ನಾನು ಎಣ್ಣೆನ ಹಾಕಿ ದೋಸೆನ ಸುಟ್ಕೋತಾ ಇದ್ದೀನಿ. ನೀವು ಮನೆಯಲ್ಲೇ ಫಾಸ್ಟಾಗಿ ತಿಂತೀರಾ, ಅಲ್ಲೇ ತಿಂತೀರಾ ಅನ್ನೋದಾದರೆ ಬೆಣ್ಣೆ ಮತ್ತು ತುಪ್ಪವನ್ನು ಬಳಸಿ ತುಂಬ ಅದ್ಭುತವಾಗಿರುತ್ತೆ ದೋಸೆ. ಈ ರೀತಿ ದೋಸೆ ಚೆನ್ನಾಗಿ ರೋಸ್ಟ್ ಆಗಬೇಕು ಕೆಳಗಡೆ ಎಲ್ಲ. ತವದಲ್ಲಿ ನೋಡಿ ನೀಟಾಗಿ ಈ ಥರ ಸೌಟಿಂದ ಆ ದೋಸೆನ ಬಿಡಿಸ್ಕೊಂಡಾದ್ಮೇಲೆ ಇನ್ನೂ ಸ್ವಲ್ಪ ಅದು ಬೇಯಬೇಕು ಅಂತ ನನಗೆ ಅನ್ನಿಸ್ತಾ ಇತ್ತು, ಅದಕ್ಕೋಸ್ಕರ ಮತ್ತೆ ಬೇಯಿಸ್ತಾ ಇದ್ದೀನಿ. ಇದೆಲ್ಲ ನೀಟಾಗಿ ಬೆಂದಾದಮೇಲೆ ನಾವು ದೋಸೆ ರೆಡಿ ಆಗುತ್ತೆ. ಯಾವಾಗಲೂ ಅಷ್ಟೇ ದೋಸೆ ಬ್ಯಾಟರು ಒಂದು ರೀತಿ ತುಂಬ ತೆಳುನೂ ಇರಬಾರ್ದು, ತುಂಬ ಗಟ್ಟಿನೂ ಇರಬಾರ್ದು, ಮೀಡಿಯಮ್ ಆಗಿದ್ದಾಗ ಈ ರೀತಿ ಗರಿಗರಿಯಾದಂತಹ ದೋಸೆ ನಿಮಗೆ ಬರುತ್ತೆ. ದೋಸೆನ ಮಾಡಬೇಕಾದ್ರೆ ನೈಟು ರುಬ್ಬಿಟ್ಕೊಂಡಾಗ ನೈಟೇ ನೀವು ಉಪ್ಪು ಹಾಕಬೇಡಿ, ಬೆಳಗ್ಗೆ ಎದ್ದು ಉಪ್ಪು ಹಾಕ್ಕೊಳ್ಳಿ. ಇದರಿಂದ ಹುಳಿ ಬರೋದು ಸ್ವಲ್ಪ ಕಡಿಮೆ ಆಗುತ್ತೆ. ನನ್ನ 2 ದೋಸೆ ಹಾಕ್ಕೊಂಡಿದ್ದೆ, ದೋಸೆ ರೆಡಿಯಾಗಿದೆ. ಜೊತೆಗೆ ಪಲ್ಯ ಮತ್ತು ಚಟ್ನಿಯನ್ನು ಹಾಕ್ಕೊಳ್ತಾ ಇದ್ದೀನಿ. ನೀವು ಇದೇ ರೀತಿ ಬಳಸಿ, ನಿಮಗೂ ಇದು ತುಂಬ ಇಷ್ಟ ಆಗುತ್ತೆ ಈ ರೆಸಿಪಿ ಅಂತ ನಾನು ಭಾವಿಸ್ತಾ ಇದ್ದೀನಿ. ನಾಳೆ ಸೋಮವಾರ ಮಾಡ್ಕೊಳ್ಳಿ. ಥ್ಯಾಂಕ್ ಯು.